ಧ್ವನಿ ಬಿರಿಯಾನಿ ಹೋಟೆಲ್ ಮಾಲೀಕರಾಗಿರುವಂತಹ ಗೌರವಂತ ಚೇತನ್ ಅವರು ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಮಾಡಿಕೊಳ್ತಾ ಗೌರವಾನ್ವಿತ ಚೇತನ್ ಅವರಿಗೆ. ಎಸ್ ಕದನ ಆರಂಭ. ಪ್ರತಾಪ್ ದಾಳಿ ಮೈಸೂರು ಯೂನಿವರ್ಸಿಟಿಯನ್ನ ಪ್ರತಿನಿಧಿಸಿದಂತ ಅತ್ಯಂತ ಅನುಭವದ ಕಬಡ್ಡಿಯ ಆಟಗಾರ ಒಳಾಂಗಣದಲ್ಲಿ. ಹಾಗೆ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಧ್ವನಿ ಬಿರಿಯಾನಿ ಮಾಲೀಕರಾದಂತ ಚೇತನ್ ಅವರು ದಯಮಾಡಿ ವೇದಿಕೆಯ ಮುಂಭಾಗ ಬರಬೇಕು. ಇವರಿಗೆ ಮಾರಿಗುಡಿ ಗೆಳೆಯರ ಬಳಗದ ವತಿಯಿಂದ ಒಂದು ಪುಟ್ಟ ಗೌರವ ಸಮರ್ಪಣೆ ಕಾರ್ಯಕ್ರಮ. ಚೇತನ್ ಅವರು ಧ್ವನಿ ಬಿರಿಯಾನಿ ಹೋಟೆಲ್ ಮಾಲೀಕರು, ಇವರಿಗೆ ಮಾರಿಗುಡಿ ಗೆಳೆಯರ ಬಳಗದ ವತಿಯಿಂದ ಗೌರವ ಸಮರ್ಪಣೆ ಕಾರ್ಯಕ್ರಮ. ಕಿಚ್ಚುದೆಯ ಹೋರಾಟದಲ್ಲಿ ಕೃಪಾ ಸಾಗರ ಆಲ್ ಇಂಡಿಯಾ ಯೂನಿವರ್ಸಿಟಿ ಕರ್ನಾಟಕದ ಹೆಮ್ಮೆಯ ಆಟಗಾರ ಕೃಪಾ ಸಾಗರನಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿದ ಕುಂಬಾರ ಕಪ್ಪಲುವಿನ ಹೆಮ್ಮೆ ಮೈಸೂರಿನ ಗರಿಮೆ ಹಾಗೆ ಗೋಚಾರಿ. ಹಾಗೆ ಮತ್ತೊಬ್ಬರು ವಿಶೇಷ ಅತಿಥಿಗಳಾಗಿ ಆಗಮಿಸಿರುವಂತ ಮಂಗಳೂರಿನ ಮಿಥುನ್ ಅವರು ಕಾಂಗ್ರೆಸ್ ಮಿಥುನ್ ಅವರು ಕಾಂಗ್ರೆಸ್ ಮುಖಂಡರು ಯೂತ್ ಅಧ್ಯಕ್ಷರು ಆದಂತ ಮಿಥುನ್ ಅವರು ಅವರಿಗೆ ಮಾರಿಗುಡಿ ಗೆಳೆಯರ ಬಳಗದ ವತಿಯಿಂದ ಕುಂಬಾರಪುರ ಗ್ರಾಮಸ್ಥರ ವತಿಯಿಂದ ಗೌರವ ಸಮರ್ಪಣೆ ಕಾರ್ಯಕ್ರಮ. ಕೋನದಲ್ಲಿ ಆಟ ರಂಗೇರಿದ್ದಾರೆ. ಕದನದಲ್ಲಿ ಕೃಪಾ ಸಾಗರ ದಾಳಿಯಲ್ಲಿ ಎರಡು ತಂಡಗಳಲ್ಲಿ ಕೂಡ ಅಪ್ರತಿಮ ಆಟಗಾರಗಳನ್ನು ಕಾಣ್ತಾ ಇದ್ದೇವೆ ನಾವು. ಇದು ಅರ್ಥಾತ್ ಸೆಮಿಫೈನಲ್ ನ ಕದನವಾಗಬೇಕಾಗಿತ್ತು, ಆದರೆ ಕ್ವಾರ್ಟರ್ ಫೈನಲ್ ಆಗಿದೆ. ಎಲ್ಲಿ ಯಾರು ಸೆಮಿಫೈನಲ್ಗೆ ಪ್ರವೇಶವನ್ನು ಮಾಡಲಿದ್ದಾರೆ ಎಲ್ಲವೂ ಯಕ್ಷ ಪ್ರಶ್ನೆಯಾಗಿದೆ. 2-0 ಯಾತನದಲ್ಲಿ ಮುನ್ನಡೆಯಲ್ಲಿದೆ ಅಭಿಷೇಕ್ ದಾಳಿಯಲ್ಲಿ. ಮತ್ತೊಬ್ಬರು ಅತಿಥಿಗಳಾಗಿ ಆಗಮಿಸಿರುವಂತಹ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಉಮೇಶ್ ಅವರು ಸಮಾಜ ಸೇವಕರು, ಜಯರಾಮಣ್ಣವರ ಸುಪುತ್ರರು, ಅವರು ಕೂಡ ಮಾರಿಗುಡಿ ಗೆಳೆಯರ ಬಳಗ ಗಂಧರ್ವ ಸ್ಪೋರ್ಟ್ಸ್ ಕ್ಲಬ್, ಹೊಯ್ಸಳ ಸ್ಪೋರ್ಟ್ಸ್ ಕ್ಲಬ್ ಇವರ ವತಿಯಿಂದ ಗೌರವ ಸಮರ್ಪಣೆ ಕಾರ್ಯಕ್ರಮ. ಉಮೇಶ್ ಅವರಿಗೆ, ಜಯರಾಮೇಗೌಡರ ಮಕ್ಕಳು ದಿವಂಗತ ಜಯರಾಮಣ್ಣವರ ಮಕ್ಕಳಾದಂತ ಉಮೇಶ್ ಅವರಿಗೆ ಮಾರಿಗುಡಿ ಗೆಳೆಯರ ಬಳಗದ ವತಿಯಿಂದ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮ. ಪಂದ್ಯದಲ್ಲಿ ಬೆಸ್ಟ್ ಆಟಗಾರನಿಗೆ ನೀಡುವಂತಹ ಸ್ಮಾರ್ಟ್ ವಾಚಿನ ಕೊಡುಗೆಯನ್ನ ಕೊಟ್ಟವರು ಶಿವಮಾದೇಗೌಡ ಮೊಮ್ಮಕ್ಕಳಾದಂತ ಶಶಾಂಕ್ ಅವರು. ಅಭಿ ಅವರು ಸಾರಿ ನಿರಂತರವಾಗಿ ಕದನದಲ್ಲಿ ಪಂದ್ಯದ ನಿರ್ಧಾರಿತ ಸಮಯದಲ್ಲಿ ಕೃಪಾ ಬಂಧನ ಪ್ರತಾಪ್ ಅನುಭವದ ಆಟ ಕವರ್ ವಿಭಾಗದಿಂದ ಆಕ್ರಮಣ ಬಂದಿದೆ. 2-1 ಕ್ಯಾತನಹಳ್ಳಿಯ ಕದನದಲ್ಲಿ ಪಂದ್ಯ ಮುಂದುವರಿಯುತ್ತಾರೆ. ಹಲೋ ಚೆಕ್ 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 ಹಲೋ 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 ಪಂದ್ಯಾವಳಿಯ ಯೋಜಿತ ಆಟ 5-2 ಹೋರಾಟವಿದೆ.
ಪಂದ್ಯಾವಳಿಯಲ್ಲಿ ನೀಡುವಂತ ವೈಯಕ್ತಿಕ ಶ್ರೇಷ್ಠ ಆಟಗಾರರಿಗೆ ನೀಡುವ ದಯಮಾಡಿ ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ. ಸಹಕರಿಸಬೇಕು ಕ್ರೀಡಾಪಟುಗಳು. And of course 4 points. Super duper darling Pollard. ಕುಂಬಾರ ಗೊಬ್ಬರವಿನ ಬಾಹುಬಲಿ. ಯಬ ಹೋದಾಟ. ಮಂಡ್ಯದ ಎಕ್ಸ್ಪ್ರೆಸ್ ದಾಳಿಯಲ್ಲಿದೆ ಕೃಪಾ ಸಾಗರ. And of course in the 2 points. ಮಲ್ಟಿಪಲ್ ಅಂಕ 7-6 ಕದನ. ಈ ಪಂದ್ಯಾವಳಿಯ ಶ್ರೇಷ್ಠ ಆಟಗಾರರಿಗೆ ನೀಡುವಂತಹ ವೈಯಕ್ತಿಕ ಪ್ರಶಸ್ತಿಗಳ ಕೊಡುಗೆಯನ್ನು ಕೊಟ್ಟವರು ರಕ್ಷಿತ್ ಭೂಷಾರಿ 7-6 1 ಅಂಕದ ಅಂತರ. ಪರಿಣಾಮಕಾರಿ ಹೆಜ್ಜೆಯ ಆಟದಲ್ಲಿರುವಂತಹ ಕದನ. ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ, ಪ್ರೋ ಕಬಡ್ಡಿಯ ಸ್ಟಾರ್ ರೈಡರ್ ರಕ್ಷಿತ್ ಭೂಷಾರಿ ಕದನದಲ್ಲಿ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಒಳಾಂಗಣದಲ್ಲಿ ಪಂದ್ಯದ ಹಿಡಿತವನ್ನು ಪ್ರಬಲಗೊಳಿಸಿಕೊಳ್ಳುವ ಯೋಜಿತವಾದ ಆಟ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವಂತ ಮಧು ಅವರು, ಸಮಾಜ ಸೇವಕರು ಕಟ್ಟಿಕೊಪ್ಪ, ಇವರಿಗೆ ನಮ್ಮ ಮಾರಿಗುಡಿ ಗೆಳೆಯರ ಬಳಗದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಧು ಅವರಿಗೆ ಪಂದ್ಯದ ಹಿಡಿತ ಪ್ರಬಲ. ಕದನ ಆರಂಭವಾಗಿದೆ 8-6 ರಕ್ಷಿತ್ ದಾಳಿಯಲ್ಲಿ 6ರ ಡಿಫೆನ್ಸ್ಗೆ ಬೋನಸ್ ಆನ್ ಆಗಿದೆ. ಪ್ರಮುಖ ಡಿಫೆಂಡರ್ ಯಶವಂತ ಹೊರಭಾಗದಲ್ಲಿ ವರುಣ, ರೈಟ್ ಕಾರ್ನರ್ ವಿಭಾಗದಲ್ಲಿ ವರುಣ್. ದಾಳಿ ಆಟದಂಗೇರಿಸಿದ ರಕ್ಷಿತ್ 8-7 ಒಂದೇ ಒಂದು ಅಂಕದ ಅಂತರ. ಪಂದ್ಯದಲ್ಲಿ ರೋಚಕವಾದ ಹೋರಾಟವನ್ನು ಕಣ್ತುಂಬಿಕೊಳ್ಳಲು ಆಗಮಿಸಿರತಕ್ಕಂಥ ಎಲ್ಲ ಕಬಡ್ಡಿಯ ಆಸ್ವಾದಕ ಬಂಧುಗಳಿಗೆ ಮತ್ತೊಮ್ಮೆ ಹೃದಯ ಸ್ಪರ್ಶಿ ಸ್ವಾಗತ. ಬೆಳಕಿನ ಹಬ್ಬ ದೀಪಾವಳಿ ಮಲೆ ಮಹಾದೇಶ್ವರ ಜಾತ್ರಾ ಮಹೋತ್ಸವದ ಸಂಗಮದಲ್ಲಿ ಆಯೋಜಿತಗೊಂಡಿರುವಂತಹ ಕಬಡ್ಡಿಯ ಪಂದ್ಯಾವಳಿಯಲ್ಲಿ ನಾವಿದ್ದೇವೆ. ಮುಂದುವರಿದ ಹೋರಾಟಗಳ ಕ್ಷಣಗಳಲ್ಲಿರುವಂತಹ ಪಂದ್ಯ. ರಕ್ಷಿತೆಗೆ 8-7 1 ಅಂಕದ ಅಂತರದಲ್ಲಿರುವಂತಹ ಕದನವಾಗಿದೆ. ಪ್ರತಿಯೊಂದು ದಾಳಿಗಳಲ್ಲಿ ಸಮರ್ಪಕ ಹೆಜ್ಜೆಯ ಅನುಭವಗಳನ್ನು ತಿಳಿದಿರಬಲ್ಲಂತಹ ಹೋರಾಟದ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಬಲ್ಲ ಪ್ರೇಕ್ಷಕ ವರ್ಗಕ್ಕೆ ಆಸ್ವಾದತೆಗಳ ನಿಖರತೆಗಳನ್ನು ಬಳಸಿಕೊಳ್ಳ ಪರಿಣಾಮಕಾರಿ ಹೆಜ್ಜೆ ಪ್ರತಿ ದಾಳಿಗಳ ಸಮಯದ ಮೂಲಕವಾಗಿ ಕದನ ಮುಂದುವರಿತಾ ಇದೆ. ಹೋರಾಟದಲ್ಲಿ ಪ್ರತಿಯೊಂದು ಹೆಜ್ಜೆ. ದಿ ಕೋಪರೇಟಿವ್ ಬ್ಯಾಂಕ್ ಉಪಾಧ್ಯಕ್ಷರಾದಂತಹ ರವಿ, ಮಹದೇಶ್ವರ ಚಿತ್ರಮಂದಿರದ ಮಾಲೀಕರು, ಇವರು ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಗರದಲ್ಲಿ ವಿರುದ್ಧವಾಗಿ ಮಲೆ ಮಹಾದೇಶ್ವರ ಕಬಡ್ಡಿ ಅಕಾಡೆಮಿ ತಂಡಗಳು ಮೊದಲ ಉಪಾಂತ್ಯ ಕದನಕ್ಕಾಗಿ ನೂತನ ಪ್ರಯತ್ನ ವ್ಯರ್ಥ. ಹಿತೇಶ ಮಾಡುವಿಲ್ಲವೇ ಬಡಿ ಪೊಲಾರ್ಡ್. ಕ್ಯಾತನಹಳ್ಳಿಯ ಕರಿಚಿರತೆ ಬೇಟೆಯಾಡಿದೆ ಯಶವಂತ. ಕವರ್ನಲ್ಲಿ ಆಟ. ಮುಂದಿನ ನವೆಂಬರ್ ತಿಂಗಳ 25ನೇ ತಾರೀಕು ಮಂಗಳವಾರದ ದಿವಸ ಚಂದ್ರಮೌಳೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಸಿದ್ಧಲಿಂಗಪುರ ಇದರ ಆಶ್ರಯದಲ್ಲಿ ಷಷ್ಠಿ ಮಹೋತ್ಸವದ ಪ್ರಯುಕ್ತವಾಗಿ
ನಡೆಸುವಂತ ಮುಕ್ತ ಕಬಡ್ಡಿಯ ಪಂದ್ಯಾವಳಿ ಮುಂದಿನ ನವೆಂಬರ್ ತಿಂಗಳ 25ನೇ ತಾರೀಕು ಮಂಗಳವಾರ ದಿವಸ ಸಿದ್ಲಿಂಗಪುರದಲ್ಲಿ ನಡೆಯಲಿದೆ. 30,000 ಮತ್ತೊಬ್ಬರು 15-8 ಅಂಕಗಳಿಗೆ ಆಧಾರದಲ್ಲಿ ಕದನ. ಅದೇ ರೀತಿಯಲ್ಲಿ ಚಂದ್ರಮೌಳೇಶ್ವರ ಸ್ಪೋರ್ಟ್ಸ್ ಕ್ಲಬ್ನ ಆಶ್ರಯದಲ್ಲಿ 30 ವರ್ಷಕ್ಕೆ ಮೇಲ್ಪಟ್ಟವರ ಕಬಡ್ಡಿಯ ಸ್ಪರ್ಧೆಯು ಕೂಡ 10,000 ನಗದು ಪುರಸ್ಕಾರದ ಪ್ರಥಮ ಬಹುಮಾನದ ಘೋಷಣೆಯೊಂದಿಗೆ ಇದು ಮುಂದಿನ ನವೆಂಬರ್ 25ನೇ ತಾರೀಕಿನ ವಿದ್ಯಮಾನ. ಮಾಜಿ ನಗರ ಪಾಲಿಕಾ ಸದಸ್ಯರಾದಂತ ವಾರ್ಡ್ ನಂಬರ್ 4ರ ಪೈಲ್ವಾನ್ ಶ್ರೀನಿವಾಸ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ದಾಳಿಯಲ್ಲಿ 16-8 ಕದನ. ಯಂಗ್ ಸ್ಟಾರ್ ಹಿನ್ನಡೆಯಲ್ಲಿದೆ. ದಾಳಿಯಲ್ಲಿ ಅವಕಾಶ. ಪರಿಣಾಮ ಪಂದ್ಯದಲ್ಲಿ ಪ್ರತಿ ದಾಳಿಗಳನ್ನು ಬಳಸಿಕೊಳ್ಳಬಲ್ಲ ಹೆಜ್ಜೆಗಳಲ್ಲಿರುವ ಪಂದ್ಯವಾಗಿದೆ. ಶಶಾಂಕ 16-8 ಕಳೆದ ದಿನದ ಅಪ್ರತಿಮ ದಾಳಿಗಾರ ಪ್ರಸ್ತುತ ಕೃಪಾಸಾಗರನ ಅಬ್ಬರದ ನಡುವೆ ದಾಳಿ ಮುಂದುವರಿತಾ ಇದೆ. 16-8 ಹಾಗೆ ಮತ್ತೊಬ್ಬರು ಗಣ್ಯರು ಧರ್ಮಿ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಪೂರ್ವವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಸ್ಪರ್ಧೆಯ ಕಣದಲ್ಲಿ 16-9 ಪಂದ್ಯ ಉಳಿಸಿಕೊಳ್ಳಬಲ್ಲ ಹೆಜ್ಜೆಗಳಲ್ಲಿ ಆಟವನ್ನ ಗಮನಿಸಿಕೊಳ್ಳಬಲ್ಲವರಾರು. 16-9 ಪರಿಣಾಮಕಾರಿ ಹೆಜ್ಜೆ ಪ್ರತಿಯೊಂದು ಹಂತಗಳಲ್ಲಿಯೂ ಕೂಡ ಮುಂದುವರಿಯತೊಡಗಿದೆ. ಪುರುಷೋತ್ತಮ್ ಪುಲಾಳ್ ಕುಂಬಾರಕೊಪ್ಪಲುವಿನ ಬಾಹುಬಲಿ. ದಾಳಿಯ ಪ್ರತಿ ದಾಳಿಗಳ ಆಕ್ರಮಣ. ಪುರುಷೋತ್ತಮ ಬೋನಸ್ ನೀಡಲಾಗಿದೆ. ಮಾಡು ಇಲ್ಲವೇ ಮಣಿ. ಹಿತೇಶ 17-10 ದಾಳಿಯಲ್ಲಿ ಹಿತೇಶ ಈ ಪಂದ್ಯಾವಳಿಯ ಸರ್ವಾಂಗೀಣ ಆಟಗಾರನಿಗೆ ನೀಡುವಂತ ಬೈಸಿಕಲ್ನ ಕೊಡುಗೆಯನ್ನು ಕೊಟ್ಟದವರು ಶ್ರೀಯುತ ಗೌರವಾನ್ವಿತ ಮಹೇಶ್ ಅವರು, ಕುಮಾರ್ ಅವರು, ಲೋಕೇಶ್ ಪ್ರತಾಪ್ ಅವರು. ಆಟ ರಕ್ಷಿತ್ ಮತ್ತೆ ಆರ್ಭಟದ ಆಟದ ಜೊತೆಗೆ 17-11 ಕದನ. 17-11 ಅದೇ ರೀತಿಯಲ್ಲಿ ಕ್ರೀಡಾಕೂಟದ 4 ಜ್ಯೋತಿಗಳನ್ನು ಕೂಡ ನೀಡಿ ಗೌರವವನ್ನು ನೀಡಿರುವಂತವರು ಶ್ರೀಯುತ ಶರತ್ ಸಿಂಗ್ ಅವರು. ಈ ಪಂದ್ಯಾವಳಿಗಾಗಿ ವಿಶೇಷ ಸಹಕಾರ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಕೂಡ ಅಭಿನಂದನೀಯ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದಾರೆ. ಜೊತೆಗೆ ಅತಿ ಹೆಚ್ಚು ರೈಡಿಂಗ್ ಪಾಯಿಂಟ್ಗಳನ್ನು ಗಳಿಸಿಕೊಳ್ಳಬಲ್ಲ ರಾಷ್ಟ್ರೀಯ ಟೆನಿಸ್ ಕ್ರೀಡಾಟಗಾರ ಮಹೇಶ್ ಮಾರ್ಕ್ ಅವರು. ಪಲಾಡಗೆ 18-11 ಕದನ ಮುಂದುವರಿಯುತ್ತಾರೆ. ಹೋರಾಟದಲ್ಲಿ ಪ್ರತಿ ದಾಳಿಯ ಸಮಯಗಳನ್ನು ಹೆಜ್ಜೆಗಳಲ್ಲಿ ಬಳಸಿಕೊಳ್ಳಬಲ್ಲ ಅಂತರ. 18-11 ಪಂದ್ಯದಲ್ಲಿ ಕೃಪಾ. ದಾಳಿಯ ಜವಾಬ್ದಾರಿಗಳ ಜೊತೆಗೆ ಕೃಪಾ. ಪರಿಪೂರ್ಣತೆಯ ಹೆಜ್ಜೆ ಇದೆ. ನೂತನ ಕ್ರೀಡಾ ವಿಭಾಗದಿಂದ ಪಂದ್ಯದಲ್ಲಿ ಕಳೆದ ದಿನ ದಾಳಿಯಲ್ಲಿ ಆಕ್ರಮಣದ ವೈವಿಧ್ಯತೆಯನ್ನು ತೋರಿಸಿದ ನೂತನಿಗೆ ಮತ್ತು ಡಿಫೆಂಡರ್ನ ಪೂರ್ಣ ಜವಾಬ್ದಾರಿಯನ್ನು ವಹಿಸಲಾಗಿದೆ. ರಕ್ಷಿತ್ ಗೋಸಾರಿ 18-12
ಶ್ರೇಷ್ಠ ಆಟದ ಜವಾಬ್ದಾರಿಗಳಲ್ಲಿರುವಂತಹ ಕದನ ಅಂಕದ ಗಳಿಕೆ ಬರೀತಾರೆ 18-13 ಶರತ್ ವೈರು ಹಾಗೂ ರವಿರಾಜ್ ಅವರ ಅವಿರತವಾದಂತಹ ಶ್ರಮ ಈ ಪಂದ್ಯಾವಳಿಗೆ ಯಶಸ್ಸಿನ ಗೊತ್ತಾಗಿದೆ. ಕಳೆದ ಅನೇಕ ದಿನಗಳಿಂದ ಶ್ರಮ ವಹಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾರಿಗುಡಿ ಗೆಳೆಯರ ಬಳಗ ಗಂಧರ್ವ ಸ್ಪೋರ್ಟ್ಸ್ ಕ್ಲಬ್, ಹೊಯ್ಸಳ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಎಲ್ಲ